ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಇಂಡಿಯನ್ ನಾಗಸಂದ್ರದ ನಡುವೆ 3 ದಿನಗಳಿಂದ ಸ್ಥಗಿತಗೊಂಡಿದ್ದ ಮೆಟ್ರೋ ಸೇವೆ ನಾಳೆಯಿಂದ ಆರಂಭವಾಗಲಿದೆ. ನಾಗಸಂದ್ರದಿಂದ ಮಾಧವಾರವರೆಗಿನ ಮೆಟ್ರೋ ಮಾರ್ಗದಲ್ಲಿ ಕಾಮಗಾರಿ ಕೈಗೊಳ್ಳಬೇಕಿದ್ದ ಹಿನ್ನೆಲೆಯಲ್ಲಿ ಜನವರಿ 26ರಿಂದ ಜನವರಿ 28ರವರೆಗೆ ಮೆಟ್ರೋ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಎಂದಿನಂತೆ ಸಂಚಾರ ಶುರುವಾಗಲಿದೆ ಎಂದು ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕ್ಲೋಸ್ ಆಗಿದೆ. ಬ್ಯಾಟರಾಯನಪುರದಲ್ಲಿ 4 ಆರ್ಒ ಪ್ಲಾಂಟ್ಗಳ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ಕಳೆದ ಹಲವು ವರ್ಷದಿಂದ ಗುತ್ತಿಗೆ ಪಡೆದು ನಿರ್ವಹಣೆ ಮಾಡುತ್ತಿದ್ದ ಶಂಕರ್ ರೆಡ್ಡಿ ಎಂಬಾತ ಲಕ್ಷ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಇದುವರೆಗೂ 16 ಲಕ್ಷ ಕರೆಂಟ್ ಬಿಲ್ ಕಟ್ಟಿಲ್ಲ. ದಿನಕ್ಕೆ ಒಂದು 3 ರಿಂದ 4 ಸಾವಿರ ರೂಪಾಯಿ ಉತ್ಪಾದನೆ ಆಗ್ತದೆ. ಈ ದುಡ್ಡು BBMP ಖಾತೆಗೂ ಯಾರ ಖಾತೆಗೂ ಹೋಯ್ತು, ಯಾಕೆ ಹೋಯ್ತು? 16 ಲಕ್ಷ ಯಾಕೆ ಬಿಟ್ರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರಗಳಿಲ್ಲ. ಇದ್ರ ಬಗ್ಗೆ ತನಿಖೆ ಆಗಲಿ ಅಂದ್ಬಿಟ್ಟು ಎಲ್ಲ ಕಡೆ ಒಂದು 22 ಕಂಪ್ಲೇಂಟ್ ಮಾಡಿದ್ದೀನಿ. ಚಿಲ್ಲರೆ ತೊಂದರೆ ಇಲ್ಲ. ಇನ್ಮುಂದೆ ಗೂಗಲ್ ಫೋನ್ ಪೇ ಮಾಡಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಕ್ಯಾಶ್ಲೆಸ್ ಟಿಕೆಟ್ ವ್ಯವಸ್ಥೆಗೆ ಕೆಎಸ್ಆರ್ಟಿಸಿ ಪ್ಲಾನ್ ಮಾಡಿದೆ. ಬಸ್ಗಳಲ್ಲಿ ಟಿಕೆಟ್ ವಿತರಣೆ ETM ಮಿಷಿನ್ ಬರಲಿದೆ. UPI ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಖರೀದಿಸುವ ಅವಕಾಶ ಸಿಗಲಿದೆ. ಈ BMTCನಲ್ಲಿ ಈ ಒಂದು ವ್ಯವಸ್ಥೆಯನ್ನು ETM ಅನ್ನು ಜಾರಿಗೆ ತಂದಿರುವ ಹಾಗೆ KSRTCನಲ್ಲೂ ಕೂಡ ಈ ಒಂದು ಜಾರಿಗೆ ತಂದಿರತಕ್ಕಂಥದ್ದು ಬಹಳ ಉಪಯುಕ್ತ ಅನ್ನುತ್ತೆ. ಯಾಕಂದರೆ ಇವತ್ತು ನಾವು ಇಲ್ಲಿ ಓಡಾಡುವಾಗ ನಮಗೂ ಮತ್ತು ಕಂಡಕ್ಟರ್ಗಳ ಮಧ್ಯೆ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಸಮಯದ ವ್ಯರ್ಥ ಮತ್ತು ಚಿಲ್ಲರೆ ಅಭಾವ ಇದೆಲ್ಲ ಕಾಡ್ತಿತ್ತು. ಇದೆಲ್ಲವನ್ನು ಸರಿದೂಗ್ತಕ್ಕಂಥ ಒಂದು ETM ಮಿಷನ್ಗಳನ್ನು ಏನು ಅಳವಡಿಸಿ ಇವತ್ತು KSRTC ಒಂದು ನಿರ್ಧಾರ ತಗೊಂಡಿದೆ. ಅದಕ್ಕೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.